ಮತ್ತಾರು ಮಾತಾಡೋರು ಇದಾರೇನ್ರಿ? ಯಾರಿಲ್ಲ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಅಭಿನವ ರೇವಣ ಸಿದ್ದೇಶ್ವರರ ಜಗದ್ಗುರುಗಳ ಲೀಲಾ ಭಾಗವನ್ನು ಕೇಳಿದ್ರಿ. ಈಗ ಭಾಗ 1 ರೇಣುಕಾಚಾರ್ಯರ ಬಗ್ಗೆ, ಸ್ವಯಂ ಜ್ಯೋತಿ ವಿಶ್ವಗುರು ರೇಣುಕಾಚಾರ್ಯ ಅವರ ಬಗ್ಗೆ ಒಂದು ಸಂಶೋಧನಾತ್ಮಕ ಗ್ರಂಥ. ಈ ಆಡಿಯೋ ರೆಕಾರ್ಡ್ಗಳನ್ನು ಚೆನ್ನಾಗಿ ಸಂಗ್ರಹ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಇವು ಮತ್ತೆ ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ, ಮತ್ತು ಯಾರೂ ಇವುಗಳನ್ನು ಓದಿ ಹೇಳೋರು ಇಲ್ಲ. ಎಲ್ಲರೂ ಗುರುಗಳಾಗಬೇಕಂತಾರ, ಗುರುತ್ವನೇ ಇಲ್ಲ. ಅದೇ ದೊಡ್ಡ ಸಮಸ್ಯೆ. ಗುರುತ್ವ ಜ್ಞಾನವನ್ನು ಉಳಿಸಿ ಬೆಳೆಸಿ ಅದರಲ್ಲಿ ತಾನು ಆನಂದ ಹೊಂದಿ ತನಗಾದ ಆನಂದವನ್ನು ಜಗತ್ತಿಗೆ ಉಂಟು ಮಾಡಬೇಕನ್ನಂತ ಉದ್ದೇಶ ಇಟ್ಟುಕೊಂಡು ಈ ಒಂದು ಸನಾತನವಾದಂಥ ವೀರಶೈವ ಧರ್ಮ ಚಿಂತನವನ್ನು ಮಾಡೋದು ಬಹಳ ಅತ್ಯವಶ್ಯಕ ಆದ. ಇದನ್ನು ಗಮನವಿಟ್ಟು ಕೇಳಬೇಕು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಆರಾಧ್ಯರು, ಸಂಶೋಧಕರು. ಇವರ ಗ್ರಂಥಮಾಲೆಯ ಪೈಕಿ ಇದು 15ನೇ ಪುಸ್ತಕ. ಇದು ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1, ಸ್ವಯಂ ಜ್ಯೋತಿ ವಿಶ್ವಗುರು ರೇಣುಕಾಚಾರ್ಯರ ಸಂಶೋಧನಾತ್ಮಕ ಗ್ರಂಥ. ಗ್ರಂಥಕರ್ತರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ವಿಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ, ಬೆಂಗಳೂರು. ಈ ಒಂದು ಗ್ರಂಥದಲ್ಲಿ 16 ಅಧ್ಯಾಯಗಳದವೆ. 1ನೇ ಅಧ್ಯಾಯ ಪ್ರಾರ್ಥನೆ ಇದೆ. 2ನೇ ಅಧ್ಯಾಯ ಪ್ರಸ್ತಾವನೆ. ಈ ಪೇಜ್ ಉಲ್ಟಾ ಹಾಕ್ಯಾರ ಪ್ರಿಂಟ್ ಮಾಡೋರು. ಇರ್ಲಿ, ಪ್ರಾರ್ಥನೆ ಮೊದಲು ಪ್ರಸ್ತಾವನೆ ಬಂದದ, ಆಮೇಲೆ ಪ್ರಾರ್ಥನೆ ಆಗ್ಯದ. ಈ ಪ್ರಾರ್ಥನೆಗೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯರ ಒಂದು ಪ್ರಾರ್ಥನೆ ಇದೆ. 7 ಶ್ಲೋಕಗಳದಾವ ಇದರೊಳಗೆ. ಈ 7 ಶ್ಲೋಕಗಳು 7, 8, 9, 10 ಶ್ಲೋಕಗಳದಾವ ಇಲ್ಲಿ. 10 ಶ್ಲೋಕಗಳ ಪ್ರಾರ್ಥನೆಯನ್ನ ಓದೋಣ. ಶ್ರೀ ವಿಘ್ನ ತಮ ಭಾಸ್ಕರನೇ, ಶ್ರೀ ಗೌರಿ ತನಯನೇ, ಭವರೋಗ ವೈದ್ಯನೇ, ವಿದ್ಯಾ ಪ್ರದಾಯಕನೇ, ಕೃತಿ ಇದಕ್ಕೆ ವಿಘ್ನ ಭಾರದ ತೆರದಿ ಹರಸೆಂದು ಭಕ್ತಿಯಂ
ಪದಕೆರಗಿ ಬೇಡುವೆನು ಚಂದ್ರಶೇಖರನು. ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೆ ಮೊದಲ ಪ್ರಾರ್ಥನೆಯನ್ನ ಮಾಡಬೇಕು. ಇದು ಎಂತ ಪ್ರಾರ್ಥನೆ ಅದರ? ಇದು ಎಷ್ಟು ರೀತಿ ಪ್ರಾರ್ಥನೆಗಳು? ಆಶೀರ್ವಾದ ರೂಪ, ಒಂದು ವಸ್ತು ನಿರ್ದೇಶ ರೂಪ, ನಮಸ್ಕಾರ ರೂಪ, ಮಂಗಲ. ಇಲ್ಲಿ ಆಶೀರ್ವಾದ ಕೇಳಕತ್ತಾರ. ವಿಘ್ನ ಬರ್ಲಾರ್ದಂಗ ಆಶೀರ್ವಾದ ಮಾಡಪ್ಪ. ಶ್ರೀ ವಿಘ್ನ ತಮ ಅಂದ್ರೆ ಕತ್ತಲು, ವಿಘ್ನಗಳನ್ನ ಕತ್ತಲೆಯನ್ನ ಓಡಿಸುವಂತ ಭಾಸ್ಕರ ಅಂದ್ರೆ ಸೂರ್ಯ. ಶ್ರೀ ವಿಘ್ನ ತಮ ಭಾಸ್ಕರನೇ, ಶ್ರೀ ಗೌರಿ ತನಯನೇ ಗಣಪತಿಗಿದು. ಭವರೋಗ ವೈದ್ಯನೇ, ವಿದ್ಯಾಪ್ರದಾಯಕನೇ. ಕೃತಿ ಇದಕ್ಕೆ ವಿಘ್ನ ಬಾರದ ತೆರದಿ ಹರಸೆಂದು ಭಕ್ತಿಯಂ ಪದಕೆರಗಿ ಬೇಡುವೆನು ಚಂದ್ರಶೇಖರನು. ಚಂದ್ರಶೇಖರ ಇವರು ಬರೆಯವರು, ಲೇಖಕರು, ಸಂಶೋಧಕರು. ಪ್ರಾತರ್ನಮಾಮಿ ಅಂದ್ರೆ ಬೆಳಗ್ಗೆ ನಮಸ್ಕಾರ ಮಾಡ್ತೀನಿ. ತಮಸಃ ಪರಮರ್ಕ ವರ್ಣಂ ಪೂರ್ಣಂ ಸನಾತನ ಪದಂ ಶಿವಶಕ್ತಿ ರೂಪಂ. ನೋಡ್ರಿ, ಸನಾತನ ಪದ ಮೂಲ, ಪರಿಪೂರ್ಣ ಸನಾತನ ಶಿವಶಕ್ತಿ ಸ್ವರೂಪನಾದ ಪರಬ್ರಹ್ಮ ಶಿವನೇ ಅಂಧಕಾರದಿಂ ದೂರ ಜ್ಯೋತಿ ಪ್ರಕಾಶನಾಗಿ ಬೆಳಗುತ್ತಿಹ ನಿನ್ನನು ನುತಿಪೆನು ದೇವ. ಇದು ಯಾರಿಗಿದು? ಅದು ಮೊದಲಿನ ಗಣಪತಿಗೆ, ಇದು ಶಿವನಿಗೆ, ಶಿವ ಮತ್ತು ಶಕ್ತಿಯರಿಗೆ. ಪ್ರಾತರ್ನಮಾಮಿ ತಮಸಃ ಪರಮರ್ಕ ವರ್ಣಂ ಪೂರ್ಣಂ ಸನಾತನ ಪದಂ ಶಿವಶಕ್ತಿ ರೂಪಂ. ಪರಿಪೂರ್ಣ ಸನಾತನ ಶಿವಶಕ್ತಿ ಸ್ವರೂಪನಾದ ಪರಬ್ರಹ್ಮ ಶಿವನೇ ಅಂಧಕಾರದಿಂ ದೂರ ಜ್ಯೋತಿ ಪ್ರಕಾಶನಾಗಿ ಬೆಳಗುತ್ತಿಹ ನಿನ್ನನು ನುತಿಪೆನು ದೇವ. ನಿನ್ನನ್ನು ನುತಿಪೆನು ದೇವ, ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೀನಿ ಅಂತ. ಮುಂದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲೈ ಸದಾಶಿವನೇ, ಹರಿ ಬ್ರಹ್ಮ ಮಹೇಶ್ವರನೆಂದೆನಿಸಿ ಸೃಷ್ಟಿಗೊಡೆಯನಾದ ನಿನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸುವೆ ದೇವ. ಇದು ಯಾರಿಗಿರಿದು? ಗುರುವಿಗೆ. ಮತ್ತೆ ಶ್ರೀಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರುವು ಸಕಲರ ಜೀವಾತ್ಮನು, ಎನ್ನಾತ್ಮನು, ಎನ್ನಾರಾಧ್ಯ ದೈವನು, ಸಾಕಾರ ದೈವವೂ ಆದ ನಿನ್ನನ್ನು ಪ್ರಾರ್ಥಿಸುವೆ ದೇವ. ಸ್ತುತಿಪೆ ನತಿ ಭಕ್ತಿಯಂ ಸರ್ವೇಶ ಶಂಭುವಂ. ಸಾಕಾರ ದೈವ ಅಂದ್ರೆ ಯಾರಿಗಿರಿ ಇದು? ಶಿವಶಕ್ತಿ ಆಯ್ತು, ಗಣಪತಿ ಆಯ್ತು, ಗುರು ಆಯ್ತು. ಸಾಕಾರ ದೇವ ಯಾರು? ಈಶ್ವರ. ಈಶ್ವರಂದಿದು. ಹೌದಾ ಇಲ್ರಿ? ಸಾಕಾರ ದೇವ ಮನ್ನಾಥ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ. ಸರ್ವಭೂತಾತ್ಮ ಅಂದ್ರೆ ಈಶ್ವರನೇ. ಎಲ್ಲ ಭೂತಗಳಿಗೆ ಅವನೇ ಅಲ್ಲ. ಇದು ಗುರುವಿಗೆ, ಇದು ಶಿವಶಕ್ತಿಗೆ, ಇದು ಗಣೇಶನಿಗೆ, ಎಲ್ಲರಿಗೂ ಪ್ರಾರ್ಥನೆ. ಮುಂದ ಸ್ತುತಿಪೇನತಿ ಭಕ್ತಿಯಂ ಸರ್ವೇಶ ಶಂಭುವಂ. ಸ್ತುತಿಪೇನತಿ ಭಕ್ತಿಯಂ ಶರ್ವನರ್ಧಾಂಗಿ ಗಿರಿಜಯಂ.
ಸ್ತುತಿಪೇನತಿ ಭಕ್ತಿಯಂ ವರ ಕಾರ್ತಿಕೇಯನಂ. ಸ್ತುತಿಪೇನತಿ ಭಕ್ತಿಯಂ ನಂದಿ ಭೃಂಗಿ ಕಲಿ ವೀರೇಶ. ಇಲ್ಲೇನು ಶಂಭು ಮತ್ತೆ ಗಿರಿಜೆ. ಸ್ತುತಿಪೇನತಿ ಭಕ್ತಿಯಂ ಸರ್ವೇಶ ಶಂಭುವಂ. ಸ್ತುತಿಪೇನತಿ ಭಕ್ತಿಯಂ ಶರ್ವನ ಅರ್ಧಾಂಗಿ ಗಿರಿಜಯಂ. ಇಲ್ಲಿ ಲೀಲಾ ಭಾಗ. ಶಿವಶಕ್ತಿ ಅವರು ಒಂದೇ ಇದ್ರು, ಈಗ ಎರಡಾಗ್ಯಾರ. ಈಗ ಶಂಭು ಮತ್ತು ಗಿರಿಜೆ ಎರಡಾಗಿ ಏನ್ ಮಾಡ್ಯಾರ? ವರ ಕಾರ್ತಿಕೇಯನನ್ನ, ಕಾರ್ತಿಕೇಯ ಅವನಿಗೂ ಸ್ತುತಿ ಮಾಡ್ತಾರೆ. ಮತ್ತೆ ಈ ಗಣಾಧೀಶ್ವರರು ನಂದಿ, ಭೃಂಗಿ, ಕಲಿ, ವೀರೇಶ ಅಂದ್ರೆ ವೀರಭದ್ರ, ವೀರೇಶ, ಹಿಂಗೆಲ್ಲ ಎಲ್ಲರಿಗೆ ನಮಸ್ಕಾರ ಮಾಡೋದು. ನುತಿಪೆ ನತಿ ಭಕ್ತಿಯಂ ಶಿವನ ಪಂಚಮುಖೋದ್ಭಾವರಾದ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣರೆಂಬಿ ಶಟಸ್ಥಲ ಸಿದ್ಧಾಂತ ಸ್ಥಾಪಕರಂ ಗುರು ಸಾರ್ವಭೌಮರಂ ಶಿವತತ್ವ ಸಿದ್ಧಿಸಲೆಂದು. ಇದು ಪಂಚಾಚಾರ್ಯರಿಗೆ ಭಾರಿ ಅದಲ್ರಿ. ಎಲ್ಲರಿಗೆ ಬಿಡಿಸಿ ಬಿಡಿಸಿ ಸ್ತುತಿ ಮಾಡ್ಯಾರ. ಭಾರಿ ಮಾಡ್ಯಾರ. ನುತಿಪೇನತಿ ಭಕ್ತಿಯಂ ಶಿವನ ಪಂಚಮುಖೋದ್ಭವರಾದ ಶ್ರೀ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣರೆಂಬಿ ಶಟಸ್ಥಲ ಸಿದ್ಧಾಂತ ಸಂಸ್ಥಾಪಕರಂ ಗುರು ಸಾರ್ವಭೌಮರಂ ಶಿವತತ್ವ ಸಿದ್ಧಿಸಲೆಂದು. ಮುಂದೆ ಎಲೈ ಸದಾಶಿವನೇ, ನಿನ್ನ ಅನುಗ್ರಹದಿ ಸ್ಫೂರ್ತಿ ಯಾಂತು ಆಸ್ತಿಕರ ಮೇಲ್ಮೆಗಾಗಿ ಶಟಸ್ಥಲ ಸಿದ್ಧಾಂತದ ಪ್ರಾಚೀನತೆಯಂ ಅದನ್ನು ಭೂಭಾಗದೊಳ್ ಮಾನವರ ಮೇಲ್ಮೆಗಾಗಿ ಸ್ಥಾಪಿಸಿದ ಆಚಾರ್ಯರ ಪಾವನ ಚರಿತೆಯ ಈ ಕೃತಿಯ ಭಕ್ತಿನಿಂದ ಅರ್ಪಿಸಿ ನಿನ್ನನುಗ ಚಂದ್ರಶೇಖರ. ಈ ಭೂಮಿ ಮೇಲೆ ಸ್ಥಾಪನೆ ಮಾಡ್ಯಾರಲ್ಲ, ಎಲೈ ಸದಾಶಿವನೇ, ನಿನ್ನ ಅನುಗ್ರಹದಿಂದ ಸ್ಫೂರ್ತಿ ಅಂತು ಸ್ಫೂರ್ತಿ ಹೊಂದಿ ಆಸ್ತಿಕರ ಮೇಲ್ಮೆಗಾಗಿ, ಆಸ್ತಿಕರನ್ನು ಉದ್ಧಾರ ಮಾಡುವುದಕ್ಕ ಶಟಸ್ಥಲ ಸಿದ್ಧಾಂತದ ಪ್ರಾಚೀನತೆಯಂ ಅದನ್ನು ಭೂಭಾಗದಳು ಮಾನವರ ಮೇಲ್ಮೆಗಾಗಿ ಸ್ಥಾಪಿಸಿದ ಆಚಾರ್ಯರ. ಇಲ್ಲಿ ಭೂಮಿ ಮೇಲೆ ಅಲ್ಲಿ ಮೊದಲ ರೇಣುಕ, ದಾರುಕ ಅಂದ್ರೆ ಪೂರ್ವಾಚಾರ್ಯರು. ನೆಕ್ಸ್ಟ್ ಈಗ ಸದ್ಯ ಅದರಲ್ಲ ಇವರೆಲ್ಲ ಪರಂಪರೆ ಜಗದ್ಗುರುಗಳು. ಇವರೆಲ್ಲ ಜಗದ್ಗುರುಗಳಿರ್ಬೋದು, ಆಚಾರ್ಯರು, ಶಿವಾಚಾರ್ಯರು ಇರ್ಬೋದು, ಪರಮಾಚಾರ್ಯರು ಇರ್ಬೋದು. ಅವರೆಲ್ಲರೂ ತಗೊಂಡ್ರಿ ಪ್ರೆಸೆಂಟ್ ಇರೋರು. ಇಲ್ಲಿ ಭೂಮಿ ಮೇಲೆ ಇದನ್ನು ಪ್ರಚಾರ ಮಾಡೋರು ಅವ್ರ ಬಗ್ಗೆ. ಅವರಿಗೆ ಶಿವಾಚಾರ್ಯ, ಪರಮಾಚಾರ್ಯ. ಬರೀ ರೇಣುಕರಿಗೆ ಹೇಳ್ಕೊತ ಕೂತಾರ, ಅವ್ರದೇ ಕೆಲಸ ಮಾಡ್ಲಿಕ್ಕೆ ಉಳಿದ ಸ್ವಾಮಿಗಳು ಕುಂತಾರಿಲ್ಲ ಇಲ್ಲಿ. ಮತ್ತು ಅವ್ರ ಪೀಠಾಧಿಪತಿಗಳಿಗೆಲ್ಲ ನೆನೆಸ್ಬೇಕಲ್ಲ, ಅದಕ್ಕೆ ಅವರೆಲ್ಲರಿಗೆ ನೆನೆಸ್ಬಿಟ್ರು. ಇಷ್ಟೆಲ್ಲ ನೆನೆಸಿದ ಮೇಲೆ ತನುವಿನೋಳ್ ಅಡಗಿರ್ದ ಜ್ಞಾನ ಜ್ಯೋತಿಯ ಪ್ರಜ್ವಲಗೊಳಿಸಿ ವಿಷಯಾಸಕ್ತವಾದ ತನುಗುಣಗಳ ಮಾಣಿಸಿ ಆಚಾರದೋಳ್ ವಿಚಾರವ ನೆಲೆಗೊಳಿಪ ದ್ವೈತ ಭಾವವ ಕಳೆದು ಅದ್ವೈತ ಅವಸ್ಥೆಯೋಳ್ ನಿಲ್ಲಿಸಿ ಶಿವಭಾವಮಂ ಮೂಡಿಸಿದ ಗುರು ರೇಣುಕಗೆ ಶರಣು ಶರಣಾರ್ಥಿ. ಇದು ಸ್ಪೆಷಲ್. ಇದು ರೇಣುಕಾಚಾರ್ಯರಿಗೆ ಒಂದು ಸ್ಪೆಷಲ್. ತನುವಿನೋಳ್ ಅಡಗಿರುತ್ತ ಜ್ಞಾನ ಜ್ಯೋತಿಯ ಪ್ರಜ್ವಲಿಸಿ ವಿಷಯಾಸಕ್ತ ಮಾದ ತನುಗುಣಗಳ ಮಾಣಿಸಿ ಆಚಾರದೋಳ್ ವಿಚಾರವ ನೆಲೆಸಿಕೊಳ್ಳಲು. ಆಚಾರ ಕೆಲವೊಬ್ಬರ ಬಲ್ಲಿ ಆಚಾರದ ವಿಚಾರ ಇಲ್ಲ, ಕೆಲವೊಬ್ಬರ ಬಲ್ಲಿ ವಿಚಾರದ ಆಚಾರ ಇಲ್ಲ. ಇದೇನ್ ಮಾಡ್ತಾರ ರೇಣುಕಾಚಾರ್ಯರು? ಆಚಾರ ಹೇಳ್ತಾರ, ಅದ್ರೊಳಗ ವಿಚಾರವನ್ನ ನೆಲೆಗೊಳಿಸ್ತಾರ. ನಿಜಗುಣ ಶಾಸ್ತ್ರ ಹೇಳೋರು ಆಚಾರಕ್ಕೆ ಬೆಲೆ ಕೊಡಲ್ಲವರು, ಬರೇ ವಿಚಾರ, ಕರ್ಮ ಉಪಾಸನೆ ನೋ ಅಂತಾರ. ಇಲ್ಲಿ ಹಂಗಿಲ್ಲ, ಕರ್ಮ ಉಪಾಸನೆನೂ ಮಾಡಬೇಕು, ಅದ್ರೊಳಗೆ ವಿಚಾರ ನೆಲೆಗೊಳ್ಬೇಕು. ಅರ್ಥ ಆಗ್ಲತ್ತದಲ್ರಿ ನಿಮಗೆ? ಜ್ಞಾನಕ್ಕ ಮತ್ತು
ಈ ಒಂದು ಸಿದ್ಧಾಂತ ಶಿಖಾಮಣಿಗೆ ಇರೋ ವ್ಯತ್ಯಾಸ. ಬರೇ ವಿಚಾರ ಹೇಳ್ಕೋತ ದೊಡ್ಡ ದೊಡ್ಡ ಮಾತಾಡ್ಕೋತ ಹೋದ್ರೆ ಹೆಂಗ್ರಿ? ಆಚಾರ್ಯ ಇಲ್ಲ ಅಂತಂದ್ರ ಅದಕ್ಕೆ ಆಚಾರದೋಳು ವಿಚಾರವ ನೆಲೆಗೊಳಿಪ ದ್ವೈತ ಭಾವವ ಕಳೆದು ಅದ್ವೈತ ಅವಸ್ಥೆಯೊಳು ನಿಲ್ಲಿಸಿ ಶಿವಭಾವ ಮೂಡಿಸಿದ ಗುರು ರೇಣುಕಗೆ ಶರಣಾರ್ಥಿಗಳು. ವಿಶ್ವಗುರು ರೇಣುಕರೇ ಕೃತಿ ಇದಕ್ಕೆ ಪ್ರೇರಕವಾಗಿರುವವರಲ್ಲಿ, ಈ ಕೃತಿಗೆ ಏನಾಗ್ಯಾರ? ಅವರೇ ರೇಣುಕರೇ ಪ್ರೇರಕ ಆಗ್ಯಾರ. ಆ ಗುರುವೇ ಅರಿವಿನ ಮೂಲವಾಗಿರುವಲ್ಲಿ, ಆ ಗುರುವೇ ಈ ಕೃತಿಯ ಬರೆಸುವಲ್ಲಿ ಎಲ್ಲವೂ ಅವರದೇ ಆಗಿರದು ಎನ್ನದೆಂಬುದೇನಿಲ್ಲ ಎಂಬುದನ್ನು ಸತ್ಯ ನೋಡ. ಇದಕ್ಕೇನಂತಾರೆ? ಕಿಂಕರ ಭಾವ. ಈ ಸಂಶೋಧಕರ ಕಿಂಕರ ಭಾವ, ನಂದೇನಿಲ್ಲಪ್ಪ ಎಲ್ಲ ರೇಣುಕರದು ಅಂತ. ಪ್ರಿಂಟ್ ತೆಗೆಸ್ಕೊಂಡಿರ ಇಲ್ಲ, PDF ತರಿಸ್ಕೊಂಡಿರಲ್ಲ, ಮತ್ತೆ ತೆಗೆಸ್ಕೊಂಡ್ರೆ ನಮ್ದು PDF ಮಾಡಿ ಕೊಡು ಅಂತ ಹೇಳಿ ಮುಂಜಾನೆ ಹೋದಾಗ ಬೇರೆ ಹುಡುಗಿರ್ತಾನ, ಸಂಜೆಗೊಬ್ಬ ಬೇರೆ ಇರ್ತಾನ. ಅವನಲ್ಲಿ ಹೋದಾಗ ಬುಕ್ ಇರ್ತದ, ನೆನಪಾಗಲ್ಲ, ಏನೋ ಆಗ್ತದ, ಮಾಡಿಸ್ತೀನಿ, 2 ದಿನದಾಗ ಮಾಡಿಸ್ಕೊಡ್ತೀನಿ. ನಮ್ದು ಮೊಬೈಲ್ ಕೆಟ್ಟದ, ಏನ್ ಮಾಡೋಕೇನೋ. ಶೈವ ಸಿದ್ಧಾಂತ ಅಭಿಮಾನಿಗಳಿಗೆ, ಧರ್ಮ ಸಾಹಿತ್ಯ ಪ್ರೇಮಿಗಳಿಗೆ ದಾರ್ಶನಿಕವ ಶಟಸ್ಥಲ ಸಿದ್ಧಾಂತ, ಕಾಯಕ ದಾಸೋಹ ತತ್ವ, ಸರ್ವ ಸಮನ್ವಯ ಭಾವ, ಸರ್ವರೋಳ್ ಪರಮಾತ್ಮನಂ ಗುರುತಿಸುವ ಭಾವ, ಮೊದಲಿಪ್ಪೆಲ್ಲ ಮಾನವೀಯ ಮೌಲ್ಯಗಳನ್ನೊರೆವ. ಇದಕ್ಕಿಂತ ಮೊದಲಿರೋ ಏನೇನದವ ಎಲ್ಲ ಮಾನವೀಯ ಮೌಲ್ಯಗಳನ್ನು ಇದರೊಳಗೆ ತುಂಬಿಕೊಂಡದ. ಈ ಕೃತಿಯ ನೋದುವರ್ಗೆ ಭುಕ್ತಿ ಮುಕ್ತಿಗಳು ಕರುಣಕನು ವಿಶ್ವಗುರು ರೇಣುಕನು. ಇದು ನೋಡ್ರಿ ಎಷ್ಟು ಚಂದ. ಶೈವ ಸಿದ್ಧಾಂತ ಅಭಿಮಾನಿಗಳಿಗೆ, ಧರ್ಮ ಸಾಹಿತ್ಯ ಪ್ರೇಮಿಗಳಿಗೆ ದಾರ್ಶನಿಕವ ಶಟಸ್ಥಲ ಸಿದ್ಧಾಂತ. ದಾರ್ಶನಿಕವ ಶಟಸ್ಥಲ ಸಿದ್ಧಾಂತ ಅಂದ್ರೆ ಪರಮಾತ್ಮ ಸ್ವರೂಪವನ್ನು ತಿಳಿಸಿಕೊಡುವಂತ, ದರ್ಶನ ಮಾಡಿಸುವಂತ ಶಟಸ್ಥಲ ಸಿದ್ಧಾಂತ. ಕಾಯಕ ದಾಸೋಹ ತತ್ವ, ಸರ್ವ ಸಮನ್ವಯ ಭಾವ, ಸರ್ವರೋಳ್ ಪರಮಾತ್ಮನನ್ನ ಗುರುತಿಸುವ, ಎಲ್ಲರೊಳಗ ಸಮನ್ವಯ ಭಾವ, ಎಲ್ಲರೊಳಗ ಪರಮಾತ್ಮನನ್ನು ಗುರುತಿಸುವ ಭಾವ, ಮೊದಲಿಪ್ಪೆಲ್ಲ ಮಾನವೀಯ ಮೌಲ್ಯಗಳನ್ನು ಅರೆವ. ಈ ಕೃತಿಯನ್ನು ಓದುವವರೆಗೆ ಭುಕ್ತಿ ಮುಕ್ತಿಗಳ ಕರುಣಿಪನು ವಿಶ್ವಗುರು ರೇಣುಕನು ಅಂತ 10 ಶ್ಲೋಕಗಳದಾವ. 11ನೇದು ಒಬ್ಬರಿಗೆ ನೆನೆಸ್ಬೇಕಲ್ಲ. ಯಾರಿಗೆ ನೆನೆಸ್ಬೇಕ್ರಿ? ಸಿದ್ಧಾಂತ ಶಿಖಾಮಣಿ. ಏನ್ರಿ? ಅವೆಲ್ಲ ಆಯ್ತು. ಅವೆಲ್ಲ ನನ್ನೊಳಗಿನ ಚೈತನ್ಯ ಅದೆಲ್ಲ ಓಟು ಮುಗೀತು. ಈಗಿನ ಕಾಶಿ ಸ್ವಾಮಿಯರಿಗೆ ಇದು ಓದೋದಕ್ಕೆ ಏನ್ ಸಂಬಂಧ? ಈಗ ಏನು ಅವ್ರದ್ದೇನೋ ಸಿದ್ಧಾಂತ ಶಿಖಾಮಣಿ? ಹಂಗಿಲ್ಲ. ಸಿದ್ಧಾಂತ ಶಿಖಾಮಣಿಗೆ ಅವರು ವಿಶ್ಲೇಷಣೆ ಬರೆದವ್ರು. ಅಷ್ಟೇ. ಪ್ರವಚನ ಮಾಡ್ತಾರೆ, ತಿಳ್ಕೊಂಡಾರ, ಪ್ರವಚನ ಮಾಡ್ತಾರ, ಪಾಂಡಿತ್ಯ ಅದ ಅಲ್ಲಿ. ಸಿದ್ಧಾಂತ ಶಿಖಾಮಣಿಯನ್ನ ಕಾಶಿ ಜಗದ್ಗುರುಗಳನ್ನ, ಯಾಕ್ರೆ ಬ್ರಹ್ಮಪುರಿ ಜಗದ್ಗುರುಗಳು ಅಲ್ಲೇನು ಸಿದ್ಧಾಂತ ಶಿಖಾಮಣಿ? ಎಲ್ಲರದು ಪ್ರತಿಯೊಬ್ಬರದು ಅದ. ವೀರಶೈವ ಧರ್ಮದ ಪ್ರತಿಯೊಬ್ಬರದು ಅದ ಸಿದ್ಧಾಂತ ಶಿಖಾಮಣಿ. ಈಗ ನೆನೆಸ್ಬೇಕಾಗಿದ್ದು ಯಾರಿಗಪ್ಪ ಅಂತ ಗೊತ್ತಾಗಲ್ಲಲ್ಲ. ಗಂಗಾಧರ ಜಾಲಿಮಂಚಿ ಗುರುಗಳಿಗೆ ನೆನೆಸ್ಬೇಕೀಗ ನಾವು. ಅಲ್ಲಿ ಹೋಗಿ ಗಂಟೆ ಗಟ್ಟಲೆ ಕಾಯ್ದಾರ ಅವ್ರು. ಬೆಳಿಗ್ಗೆ ಹೋಗಿ ಒಟ್ಟ ಜಾಗ ಬಿಟ್ಟು ಬರ್ಬೇಡ್ರಿ, ಮತ್ತೆ ನಿಮ್ಗೆ ಅಲ್ಲಿ ಹೋಗ್ಲಕ್ ಆಗಂಗಿಲ್ಲ. ಅಲ್ಲೇ ಕುಂದ್ರಿ. ಆ ಮನೆಗೆ ಬಾಗ್ಲ ಬಡದ್ರೆ ಯಾರು ಹೊರಗೆ ಬರಲ್ರು, ಬೆಲ್ ಹೊಡೆದ್ರೆ ಯಾರು ಹೊರಗೆ ಬರಲ್ರು. ನಾವು ಓದ್ತೀನಿ ಅಂತ ಅವ್ರು ಬೇಡ ಕೂಡ್ರಿ ನೀವು ಅಲ್ಲೇ ಅಂತ. ಸುಮ್ ಕುಂದಿರ. ಆ ಮನಿಗೆ ಯಾರ್ಯಾರ ಬರೋ ತನಕ ಒಟ್ಟ ಅಲ್ಲೇ ಎಲ್ಲಾರ ಅಡ್ಡಾಡ್ರಿ, ಮತ್ತ ಮನಿಗೆ ಬರ್ರಿ, ಮತ್ತ ಬೆಲ್ ಹೊಡಿರಿ. ಒಟ್ಟವ್ರು ಯಾರ್ಯಾರ ಸಿಗತ್ತನ ಬಿಡಬೇಡ್ರಿ. ಕಡಿಗೆ ಒಬ್ಬ ಹೆಣ್ಮಗಳು ಬರ್ತಾವ. ಬಂದ ಮೇಲೆ ಆಕಿ ಏನೋ ಒಂದ್ ಹೇಳಿ ಓನರ್ ಇಲ್ಲ ಮನೆಯಲ್ಲಿ ಅಂತೇಳಿ ಮ್ಯಾಲ್ ಫಸ್ಟ್ ಫ್ಲೋರ್ನಾಗ ಹೋಗ್ಬಿಡ್ತಾವ. ಯಾವಾಗ ಬರ್ತಾರ ಏನ್ ಕೇಳಿದ್ರು ಏನು ಹೇಳಲ್ಲ. ಅಂದ್ರೂ ಕುಂದಿರ್ರಿ ಅಲ್ಲೇ ಅಂತ.
ಹೊತ್ತು ಮುನಿಗೆ ಬಂದ ಓನರ್ ಇವ್ರದ್ದು ಆ ಚಂದ್ರಶೇಖರ್ ಆರಾಧ್ಯರ ಮೊಮ್ಮಗ ಬಂದ ಮೇಲೆ ಇವ್ರು ಭೇಟಿಯಾಗಿ ಮತ್ತೆ ಸುಸ್ತಾಗಿಬಿಟ್ರು. ಅದಕ್ಕೆ ಅವ್ರಿಗೆ ನೆನೆಸ್ಬೇಕು. ಈ ಗ್ರಂಥ ನಮ್ಮ ಹತ್ರ ಬರ್ಬೇಕಾದ್ರೆ ಅವ್ರನ್ನ ನೆನೆಸ್ಬೇಕು. ಗಂಗಾಧರ ಗುರುಗಳಿಗೆ, ಜಾಲಿಮಿಂಚೆ ಗುರುಗಳಿಗೆ. ಮತ್ತ ಎಲ್ಲಿ ಯಾವ ಮಠದಾಗ ಹೋದ್ರು ಸಿಗಲ್ಲ, ಯಾವ ಪೀಠದಾಗ ಹೋದ್ರು ಸಿಗಲ್ಲ ಈ ಬುಕ್. ಒಬ್ರು ಅದರ ಎಲ್ಲಿ ಅದರ ಲಿಂಗಬತ್ತಯ್ಯ ಸ್ವಾಮಿಗಳಂತೇಳಿ ಅದಾರ ಕೊಪ್ಪಳದಾಗ. ಏನ್ ಹೆಸರ್ರಿ? ಲಿಂಗಬತ್ತಯ್ಯ ಸ್ವಾಮಿಗಳು ಅಂತಂದ್ರೆ ಕೊಪ್ಪಳದಾಗ. ನಂದು ಮೊಬೈಲ್ ಹೋಗ್ಬಿಟ್ಟದ, ಎಲ್ಲ ಡಿಸ್ಪ್ಲೇ ಹೋಗ್ಯಾವ, ಎಲ್ಲ ಹೋಗ್ಯಾವ, ಏನೂ ಇಲ್ಲ ಅದ್ರ, ಸಕ್ ಆಗಿಬಿಟ್ಟದ. 2 ದಿನ ಆಯ್ತು ತೊಗೊಂಡು ತಿರುಗಾಡ್ಲಕತ್ತೀನಿ, ಏನು ಬಗ್ಗೆ ಅರಿಯಲ್ದು. ಈಗ ಆ ಸ್ವಾಮಿಗಳ ನಂಬರ್ ಕೊಡ್ತೀನಿ ನಿಮಗ. ಎಲ್ಲ ನಮ್ಮ ವೀರಶೈವ ಧರ್ಮ ಗ್ರಂಥಗಳು ಎಲ್ಲಿ ಸಿಗ್ತಾವ, ಏನ್ ಸಿಗ್ತಾವ ಎಲ್ಲ ಹೇಳ್ತಾರ. ಅವ್ರ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಅವ್ರು, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್, ರಿಟೈರ್ಡ್ ಮ್ಯಾನೇಜರು, ಭಯಂಕರ ಅಭಿಮಾನಿಗಳು. ನೀವೊಂದು ಪ್ರಶ್ನೆ ಕೇಳಿದ್ರಂದ್ರೆ ಒಂದು 25 ಬುಕ್ ತಂದು ಮುಂದಿಡ್ತಾರೆ. ಅದರ ರೆಫರೆನ್ಸ್ ಇದ್ರಾಗ ಅದಾವ ನೋಡ್ರಿ, ಅಷ್ಟು ಓದ್ಕೊಂಡ್ರ ಅವ್ರು. ಕೊಪ್ಪಳದಾಗ ಅದಾರ. ನಮ್ಮ ಇವ್ರಿಗೆ ಗೊತ್ತಿದ್ರೆ ಇರ್ತಾರ. ಕೊಟ್ರಯ್ಯ ಅಬ್ಬಿಗೇರಿ ಮಟ್ರಿ ಲಿಂಗಬತ್ತಯ್ಯ ಅಂತ. ಸ್ವಲ್ಪ ಅವ್ರ ನಂಬರ್ ತಗೋರಿ. ಇಲ್ಲ ನನ್ನ ಮೊಬೈಲ್ ಚಾಲು ಆಯ್ತು ಅಂದ್ರ, ಇಲ್ಲ ಬೇರೆ ಮೊಬೈಲ್ ತೊಗೊಂಡು ಏನ್ ಮಾಡ್ತೀನೋ ಏನೋ ನೋಡ. ಶುದ್ಧ ಬ್ರಹ್ಮ ಪೀಠದಾಗ ಅದಾರನ್ರಿ ಅವ್ರು? ಕೊಪ್ಪಳ ನೋಡ್ರಿ, ಕೊಪ್ಪಳ ಲಿಂಗಬತ್ತಯ್ಯ ಅಂತ ಕೊಪ್ಪಳ ಇರ್ತದ ಮ್ಯಾಲ ಅದರ ಜೊತೆಗೆ. ಕೊಪ್ಪಳದವ್ರ ಏನ ಕೇಳ್ರಿ, ಅವ್ರ ನಂಬರ್ ತಗೊಂಡು. ಎಲ್ಲ ಈಗ ಸದ್ಯ ಅಂದಿನಿಂದ ಇಲ್ಲಿ ತನಕ ಯಾರ್ಯಾರು ಇದಕ್ಕೆ ಎದುರು ಹಚ್ಚಾರ, ಯಾರ್ಯಾರು ವಿರುದ್ಧ ಮಾಡ್ತಾರ, ಅವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕು, ನಮ್ಮ ಹತ್ರ ಏನೇನು ಆಧಾರ ಅದಾವ. ಹಿಂಗಾಗಿ ಆ ಜಗದ್ಗುರುಗಳ ಬಲ್ಲಿ ಹೆಂಗ್ ಪ್ರೂಫ್ ಇಟ್ಕೊಂಡು ಕೂತಾರ, ಹಂಗೆ ಇವ್ರು ಪ್ರೂಫ್ ಇಟ್ಕೊಂಡು ಕೂತಾರ. ಎಲ್ಲ ಬಂದೋಬಸ್ತಾರ ಅವ್ರು. ಎಷ್ಟಾಯ್ತ್ರಿ ಟೈಮು? 10 ಗಂಟೆ 2 ನಿಮಿಷ. ಸೇವಾ ಏನ್ರಿ? ಅದೇ ಇಲ್ಲಿ ನನ್ನ ಮೊಬೈಲ್ ಗಪ್ ಆಗಿಬಿಟ್ಟದು. ಮೊಬೈಲ್ನಾಗ ಏನಿಲ್ಲ, ಅದು 4 ಡಿಜಿಟ್ಸ್ ಏನ್ ಕೇಳ್ತದ, 4 ಡಿಜಿಟ್ಸ್ ಪಾಸ್ವರ್ಡ್ ಹೊಡಿ ಅಂತ ಕೇಳ್ತದ. ಪಾಸ್ವರ್ಡ್ ಹೊಡಿಬೇಕಾದ್ರೆ ಅಲ್ಲಿ ಕೀಪ್ಯಾಡ್ ಓಪನ್ ಆಗ್ಬೇಕಿಲ್ಲ, ಏನಾರ ಒತ್ತಬೇಕು. ಅಲ್ಲಿ ಪಾಸ್ವರ್ಡ್ ಇಟ್ಟೇ ಇಲ್ಲ, ನಾ ಏನು ಇಟ್ಟೇ ಇಲ್ಲ. ಅದಕ್ಕೆ ಪಾಸ್ವರ್ಡ್ ಅದ ಅಂತ ಪಾಸ್ವರ್ಡ್ ಹೊಡಿ ಅಂತ ಕೇಳಕತ್ತದ. ಅದು ಈ ವೈರಸ್ ರೀ, ಅದೆಲ್ಲ ಓಟು ಡಿಸ್ಪ್ಲೇ ಹೋಗ್ಬಿಟ್ಟದ, ಹಂಗಾಗಿದೆ. ಏನೋ ಹೇಳಕತ್ತಾರ ಬೇರೆಯವ್ರು ಒಬ್ಬೊಬ್ರು ಒಂದೊಂದ್ ತರ ಹೇಳಕತ್ತಾರ. ಏನ್ ಮಾಡ್ತಾರೆ ನೋಡ. ನಾಳೆಗೆ ಇನ್ನೊಂದ್ ಸ್ವಲ್ಪ ಡಿಸಿಷನ್ ತಗೋತೀವಿ ಅದ್ರ ಬಗ್ಗೆ. ಒಳಗೆ ನಂಬರ್ಗಳು ಎಲ್ಲ ಒಳಗೆ ಆಗ್ಬಿಟ್ಟಾವ. ಹ್ಞೂ ರೀ, ಏನು ಚಾಲು ಇಲ್ಲ ಅದ್ರಾಗ, ಏನೇನು ಚಾಲು ಇಲ್ಲ, ತಣ್ಣಗಾಗ್ಬಿಟ್ಟಾವ. ಮೊಬೈಲ್ ಅಂಗಡಿಗೆ ಹೋಗಿದ್ರೆ ಏನು ಗೊತ್ತಾಗಲ್ಲಾಗ್ಯದ. ಏನ್ ಮಾಡೋದು, ನಾಳೆ ಬೇರೆ ನೋಡೋಮಲ್ಲಕತ್ತಾರೆ. ಅವರು ಮನಾರ್ ಟ್ರೈ ಮಾಡಿ ನೋಡಿದರು, ಏನ್ ಮಾಡಿದ್ರು ಒಗ್ಯಾರಲ್ಲ. ಶಾಸ್ತ್ರಾಗಟ್ಲೆ ಇಟ್ಕೊಂಡು ಇದು ಮಾಡ್ಲಕತ್ತಾರ. ಸೇವಾಕರ್ತರ ಪರಿಚಯ ಓದಮ್ಮ ಬೇಡ್ರಿ? ಏನ್ ನಾಳೆ ಓದಮ್ಮ ಏನ್ರಿ? ಈ ಒಂದು ಗ್ರಂಥ ರಚನೆ ಮತ್ತು ಪ್ರಿಂಟ್ ಮಾಡೋದಕ್ಕ ತನು ಮನ ಧನದಿಂದ ಸೇವೆ ಮಾಡಿದವ್ರದು ಪರಿಚಯ. ಕೈಲಾಸವಾಸಿ ಶರಣ ಶ್ರೀ ಯಜಮಾನ್ ಕೆಂಚಪ್ಪನವರು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರು. ಅವರ ಹುಟ್ಟೂರು ಕೋಲಾರ. ಶರಣ್ ಯಜಮಾನ್ ಭೋಗಪ್ಪ ಮತ್ತು ಶರಣೆ ಮರುಳಸಿದ್ದಮ್ಮನವರ ಜ್ಯೇಷ್ಠ ಸುಪುತ್ರರು.
ಯಜಮಾನ್ ಕೆಂಚಪ್ಪನವರು ಭೋಗಪ್ಪ ಮತ್ತು ಮರಳು ಸಿದ್ದಮ್ಮ ತಾಯಿಯ ಸುಪುತ್ರರು. ಚಿಕ್ಕ ವಯಸ್ಸಿನಲ್ಲೇ ಅವರು ಬೆಂಗಳೂರಿಗೆ ಬಂದು ಸುಗಂಧ ದ್ರವ್ಯಗಳ ವ್ಯಾಪಾರವನ್ನು ಪ್ರಾರಂಭಿಸಿದರು. ತಮ್ಮ ಬುದ್ಧಿ, ಕುಶಲತೆ ಹಾಗೂ ಪ್ರಾಮಾಣಿಕತೆಯಿಂದ ದಿನೇ ದಿನೇ ಕೀರ್ತಿ ಮತ್ತು ಮೇಲ್ಮೆಯನ್ನು ಸಾಧಿಸಿದರು. ಅವರು ಧನಾರ್ಜನೆಗಿಂತ ಧರ್ಮಾಚರಣೆಗೆ ಆದ್ಯತೆ ನೀಡುತ್ತಿದ್ದರು. ಅವರ ಧರ್ಮಪತ್ನಿಯವರು ತಮ್ಮ ಪತಿಯ ಎಲ್ಲಾ ಧರ್ಮ ಕಾರ್ಯಗಳಲ್ಲಿ ತಾನೂ ಭಾಗಿಯಾಗಿ ಪ್ರೋತ್ಸಾಹ ನೀಡುತ್ತಿದ್ದರು. ಯಜಮಾನ್ ಕೆಂಚಪ್ಪನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇವೆ ಸಲ್ಲಿಸಿದರು. ಮೈಸೂರು ವೀರಶೈವ ಎಜುಕೇಷನ್ ಫಂಡ್ ಸಂಸ್ಥೆ, ರಾಷ್ಟ್ರೀಯ ವಿದ್ಯಾಲಯ ಸಂಸ್ಥೆ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ, ಮೈಸೂರು ಊದುಬತ್ತಿ ತಯಾರಿಕರ ಸಂಘ, ಗುಬ್ಬಿ ತೋಟದಪ್ಪನವರ ಸಂಸ್ಥೆ, ಶ್ರೀ ಮಹಾಂತರ ಮಠದ ಟ್ರಸ್ಟ್ ಮುಂತಾದ ಅನೇಕ ಸಂಸ್ಥೆಗಳಲ್ಲಿ ಜವಾಬ್ದಾರಿ ಸ್ಥಾನಗಳಲ್ಲಿದ್ದು ಅಪಾರ ಸೇವೆ ಸಲ್ಲಿಸಿರುವರು. ಇವರು ಜಗದ್ಗುರು ಪಂಚಾಚಾರ್ಯ ಪೀಠಗಳಲ್ಲಿ ಅಪಾರ ಭಕ್ತಿ ಉಳ್ಳವರಾಗಿದ್ದರು. ನೋಡ್ರಿ, ಯಜಮಾನ್ ಕೆಂಚಪ್ಪ ಕೋಲಾರದವ್ರು ನೋಡ್ರಿ, ಅವ್ರ ಬಗ್ಗೆ ಹೇಳಕತ್ತಾರ. ಅದರಲ್ಲಿಯೂ ರಂಭಾಪುರಿ ವೀರಸಿಂಹಾಸನಾಧೀಶ್ವರರ ಸೇವೆಗೈದು ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದವರು. ಇವರು ಡಾಕ್ಟರ್ ಜಯಚೇನಿಯವರ ಪಾಶುಪತ ವಿಧಾನ ಮತ್ತು ಅಖಂಡ ಯೋಗ ಎಂಬ 2 ಕೃತಿಗಳ ಮುದ್ರಣಕ್ಕೆ ಧನ ಸಹಾಯ ಮಾಡಿರುವುದು ಸ್ತುತ್ಯರ್ಹವಾದ ವಿಚಾರ. ಅವರು ಲಿಂಗೈಕ್ಯರಾಗಿದ್ದರೂ ಅವರ ಕೀರ್ತಿ ಧಾರ್ಮಿಕ ಮತ್ತು ವಿದ್ಯಾಕ್ಷೇತ್ರಗಳಲ್ಲಿ ಅಮರವಾಗಿದೆ. ಯಜಮಾನ್ ಶ್ರೀ ಕಂಠಪ್ಪ, ಕೆಂಚಪ್ಪ ಅಲ್ಲದು ಕಂಠಪ್ಪ, ಶ್ರೀಕಂಠಪ್ಪ, ಎಪ್ಪೋ ಹೇಳ್ತಾ ಬರದ್ರಿ. ಅಲ್ಲೆಲ್ಲ ಹೆಸರು ಕೇಳಿನೋ, ಶ್ರೀಕಂಠಪ್ಪ ಅಂತೇಳಿ. ಬೆಂಗಳೂರಾಗ ಇಲ್ಲಿ ನೋಡಿದ್ರೆ ಕೆಂಚಪ್ಪ ಕೆಳಗೆ ಬರದ ಕರೆಕ್ಟ್. ಯಜಮಾನ್ ಶ್ರೀಕಂಠಪ್ಪ, ಶ್ರೀಕಂಠಪ್ಪ. ಯಜಮಾನ್ ಶ್ರೀಕಂಠಪ್ಪನವರು ಅವರ ಜ್ಯೇಷ್ಠ ಪುತ್ರರು. ಅವರು ತಮ್ಮ ಪೂಜ್ಯ ತಂದೆಯವರ ಎಲ್ಲಾ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ತಮ್ಮ ತಂದೆಯವರ ಸೇವೆ ಸಲ್ಲಿಸುತ್ತಿದ್ದ ಹಲವಾರು ಧರ್ಮ ಸಂಸ್ಥೆಗಳಲ್ಲಿ ಅವರು ಪ್ರತಿನಿಧಿಯಾಗಿ ಅಪಾರ ಸೇವೆ. ಅವರು ಮೊದಲಿನವ್ರು ಕೆಂಚಪ್ಪವರ ಕರೆಕ್ಟ್, ಅವ್ರ ಮಗ ಇವರು ಶ್ರೀಕಂಠಪ್ಪ. ಅವ್ರ ಜ್ಯೇಷ್ಠ ಸುಪುತ್ರ, ಅವ್ರ ಮಗ ಕೆಂಚಪ್ಪನ ಮಗ ಕಂಠಪ್ಪ, ಶ್ರೀಕಂಠಪ್ಪ. ಅವರು ತಮ್ಮ ಪೂಜ್ಯ ತಂದೆಯವರ ಎಲ್ಲಾ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು, ಅಲ್ಲಿ ಹೆಸರು ದೊಡ್ಡ ಹೆಸರು ಅದರಿ ಅವರು ಶ್ರೀಕಂಠಪ್ಪ ಅವರು. ತೋಟದಪ್ಪ ಛತ್ರ, ಗುಬ್ಬಿ ತೋಟದಪ್ಪ ಛತ್ರ, ಅಲ್ಲೆಲ್ಲ ಮಾಂತಿನ ಮಠದಾಗ ಒಳ್ಳೆ ಹೆಸರದ ಅವ್ರದಲ್ಲ. ನಾವು ಅವಾಗ ಅಲ್ಲಿ ಹೋದಾಗ ಅವ್ರ ಹೆಸರುಗಳೆಲ್ಲ ಕೇಳಿವಿ. ಮತ್ತು ತಂದೆಯವರ ಸೇವೆ ಸಲ್ಲಿಸುತ್ತಿದ್ದ ಹಲವಾರು ಧರ್ಮ ಸಂಸ್ಥೆಗಳಲ್ಲಿ ಅವರ ಪ್ರತಿನಿಧಿಯಾಗಿ ಅಪಾರ ಸೇವೆ ಸಲ್ಲಿಸುತ್ತಿರುವುದು ಸ್ತ್ರೀ ಸ್ವಾತಂತ್ರ್ಯ, ಅಸ್ಪೃಶ್ಯತಾ ನಿವಾರಣೆ, ಕಾಯಕ ದಾಸೋಹ ತತ್ವ, ಸಮಾಜವಾದ, ದೀನದಲಿತರಲ್ಲಿ ಅನುಕಂಪ, ಎಲ್ಲರಿಗೂ ಸುಖ ಶಾಂತಿಗಳನ್ನು ಬಯಸುವುದು ಇತ್ಯಾದಿ ಶ್ರೇಷ್ಠ ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ನೀಡಿರುವ ಏಕೈಕ ಧರ್ಮವಾಗಿದೆ. ಈ ಧರ್ಮ ಇಂಥದೊಂದು ಧರ್ಮದ, ಇಂಥಲ್ಲಿ ಅವರು ಸೇವೆ ಮಾಡ್ಲಿಕ್ಕತ್ತಾರ ಅನ್ನೋದು ಹೇಳಕತ್ತಾರ. ಪೇಜ್ ಇಂತೀಗ ಅಂತ ಕರ್ತ, ಇದು ಎಲ್ಲ ಪೇಜ್ ಉಲ್ಟಾ ಸೀದಾ ಹಾಕಿಬಿಟ್ಟಾರೆ ಇವರು, ಚಂದ ನೋಡಿಲ್ಲ. ಇಲ್ಲೇನದ, ಇವರು ಸೇವೆ ಮಾಡ್ತಾ ಇದ್ದದ್ದು, ಸೇವೆ ಸಲ್ಲಿಸುತ್ತಿರೋದು ಸ್ತುತ್ಯರ್ಹವಾದ ವಿಚಾರ. ಅದು ಪೇಜ ಬೇರೆ, ಇದು ಪೇಜ ಬೇರೆ. ಅವರು ತಮ್ಮ ಪೂಜ್ಯ ತಂದೆಯವರ ಜ್ಞಾಪಕಾರ್ಥಕವಾಗಿ ಈ ಪೂರ್ವಾಚಾರ್ಯ ಧರ್ಮದರ್ಶನದ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಎಂಬ ಸಂಶೋಧನಾತ್ಮಕ ಗ್ರಂಥದ ಮುದ್ರಣ ವೆಚ್ಚವನ್ನು ವಹಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಪಾರ್ವತಿ ಪರಮೇಶ್ವರರು ಹಾಗೂ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಅವರ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು
ಇಂಥ ಸಾಹಿತ್ಯ ಸೇವೆಗೆ ಹೆಚ್ಚಿನ ಸಹಾಯ ಮಾಡುವ ಸದ್ಬುದ್ಧಿಯನ್ನು ಕರುಣಿಸಲೆಂದು ಹಾರೈಸಲಾಗಿದೆ. ಈ ಪೇಜೆ ಬೇರೆ, ಈ ಪೇಜೆ ಬೇರೆ. ನೋಡ್ರಿ ಹೆಂಗಾಗಿದೆ ಪ್ರಾರ್ಥನೆ. ಇದು 1ನೇ ಪೇಜ್. ಏನ್ರಿ? ಗ್ರಂಥಕರ್ತರು ಚಂದ್ರಶೇಖರ ಆರಾಧ್ಯ. ಇತಿ ಗ್ರಂಥಕರ್ತರು ಬರ್ದಾರ. ಇವರು ದಾನ ಮಾಡ್ಯಾರ ಅಂತೇಳಿ ಬರ್ದಾರ. ಪೇಜ್ ನಂಬರ್ 1, ಪೇಜ್ ನಂಬರ್ 2. ಈ ಧರ್ಮವು ಇದು ಪೇಜ್ ನಂಬರ್ 3. ಸಲ್ಲಿಸುತ್ತಿರುವುದು ಆಯ್ತು. ಇಷ್ಟ ಅದ ನೋಡ್ರಿ. ಅವರು ಈಗೇನಾಗಬೇಕಿತ್ತು, 1ನೇದು ಪ್ರಾರ್ಥನೆ ಆದ್ಮೇಲೆ 2ನೇ ಅಧ್ಯಾಯ ಪ್ರಸ್ತಾವನೆ ಅಂತಿತ್ತು. ಆ ಪ್ರಸ್ತಾವನೆ ಬದಲು ಸೇವಾಕರ್ತರ ಪರಿಚಯ ಪೇಜಿಂದ ಮುಂದೆ ಹಾಕ್ಯಾರ. 3ನೇದು ಓದಿಬಿಟ್ಟಿನಿ. ಈಗ 1ನೇದಾದ್ಮೇಲೆ 2ನೇದು ಓದ್ಬೇಕಿತ್ತು, 3ನೇದು ಓದಿನಿ. ನಾಳೆಗೆ 2ನೇದು ಪ್ರಸ್ತಾವನೆ ಮತ್ತು 4ನೇದು ಅರ್ಪಣೆ. ಅದು ನಾಳೆಗೆ ಓದೋಣ. 1ನೇದು ಪ್ರಾರ್ಥನೆ, 2ನೇದು ಪ್ರಸ್ತಾವನೆ, 3ನೇದು ಸೇವಾಕರ್ತರ ಪರಿಚಯ, 4ನೇದು ಅರ್ಪಣೆ. ಹಿಂಗದವ. ಈ 4ರಾಗ 1, 3 ಮುಗೀತು. ನಾಳೆ 2, 4 ಓದೋಣ. ಗೊತ್ತಾಗ್ತದೆ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ. ಇದು ಪ್ರಸ್ತಾವನೆ ಅನ್ನೋದೇನದ ಅವರು ಗ್ರಂಥಕರ್ತರು ತಾವೇ ಬರೆದದ್ದಿರ್ತದೆ. ಏನು ಅಂದ್ರೆ ಪ್ರಾಸ್ತಾವಿಕ ನುಡಿ. ಈ ಗ್ರಂಥ ಓದೋದಕ್ಕಿಂತ ಮೊದಲು ಈ ಗ್ರಂಥದಾಗ ಏನದ ಅನ್ನೋದು ಪ್ರಸ್ತಾವನೆ ಇರ್ತದೆ. ನಾಳೆ ಬರೋಣ. ಮತ್ತೇನು ಹೇಳ್ಬೇಕ್ರ? ಇವತ್ತು 10 ಬಂದಿಲ್ರಿ? 10ರಿಂದ 10 ಹೇಳ್ತೇನೆ. ಇವತ್ತು ಬಂದಿಲ್ಲ. ಇವತ್ತು 10 ಕಚ್ಕೊಂಡು ಕೂತಿದ್ರಿ ನೀವು? ಅವ್ರು ಬಂದ್ರ ಅವ್ರಿಗೆ ಕೊಡುದ್ರಿ. ರಾತ್ರಿ ರಾತ್ರಿ ಮುಂಜಾನೆ 10ರಿಂದ ಏನು ಅನ್ಕೊಂಡೆ. ರಾತ್ರಿ ಯಾವಾಗ ಫ್ರೀ ಹಾಕಾರಂತ್ರಿ ಅವ್ರ. 10ರಿಂದ 10 ಕೊಡು ಅಂತಂದ್ರು. ಆಗ್ಲಿ ನಿನ್ನೊಂದ್ ದಿವ್ಸ ಬಂದು ಹೇಳಿದ್ರು.